ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಒಂದು ಸ್ಪೆಷಲ್ ಮಸಾಲೆಯನ್ನು ಯೂಸ್ ಮಾಡಿರುವಂತಹ ಪಲ್ಯನ ನಾನು ಮಾಡ್ತಾ ಇದ್ದೀನಿ. ಇದು ಯಾವ ಪಲ್ಯ? ಗ್ರೀನ್ ಆಗಿದೆ ಅಲ್ವಾ ಅಂತ ನೋಡ್ತಾ ಇದ್ದೀರಾ. ಈ ಪಲ್ಯ ಯಾವುದು ಏನು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎವಿಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಸ್ಪೆಷಲ್ ಮಸಾಲ ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ. ನೋಡಿ ಫ್ರೆಂಡ್ಸ್, ಒಂದು ಪ್ಯಾನ್ ತಗೊಂಡಿದ್ದೀನಿ. ಇದಕ್ಕೆ 1 ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ನೋಡಿ, ಎಣ್ಣೆ ಕರಗ್ತಾ ಇದೆ. ಇವಾಗೆ ನಾನು 1 ಚಮಚ ಸಾಸಿವೆ ಕಾಳು ಮತ್ತು 1 ಚಮಚ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಮತ್ತು ನೆಕ್ಸ್ಟು ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ 1 ಚಿಟಿಕೆ ಆಗುವಷ್ಟು ಅರಿಶಿಣ ಪುಡಿನ ಹಾಕಿದ್ದೀನಿ. ಈ ರೆಸಿಪಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೂ ಪರವಾಗಿಲ್ಲ, ಅಂದರೆ ಎಣ್ಣೆ ಬೇಡ, ನಾವು ಕಡಿಮೆ ಯೂಸ್ ಮಾಡ್ತೀವಿ ಅನ್ನೋರು ಹೀಗೆ 1 ಚಮಚ ಹಾಕ್ಕೋಬೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಲ್ವ, ನೀವು ಬೇರೆ ಯಾವ್ದಾದ್ರು ಎಣ್ಣೆ ಯೂಸ್ ಮಾಡೋದಾದರೆ ಅದನ್ನು ಸಹ ಹಾಕ್ಕೋಬೋದು. ನೋಡಿ, ಒಗ್ಗರಣೆ ಆಗ್ತಾ ಇದೆ. ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. 1 ಚಮಚ ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡಿದ್ದೀನಿ. ನೋಡಿ, ನಾನು ನೆಕ್ಸ್ಟು ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ನೋಡಿ ಈ ಥರ ಸ್ಲೈಸ್ ಆಗಿ ಹೆಚ್ಕೊಂಡ್ಬಿಟ್ಟು ಹೀಗೆ ನೀಟಾಗಿ ಇಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ, ಹೀಗೆ ಬಾಡ್ತಾ ಇರೋವಾಗ ಸ್ವಲ್ಪ ಬಾಡಾಗಿದೆ ನೋಡಿ. ಇವಾಗ ನೋಡಿ, ನಾನು ಉಪ್ಪಿಗುಳ್ಳ ಬದನೆಕಾಯಿ ಇರತ್ತಲ್ಲ ಅದನ್ನ ಈ ರೀತಿ ಸ್ಲೈಸ್ ಆಗಿ ಹೆಚ್ಕೊಂಡಿದ್ದೀನಿ. ನೀರಿನಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ಸ್ವಲ್ಪ ಒಗರು ಅಂಶ ಇದ್ದರೆ ನೀರಿನಲ್ಲಿ ಹಾಕಿದಾಗ ಹೋಗುತ್ತೆ. ಯಾಕಂದರೆ ಇದು ತುಂಬ ಎಳೆ ಬದನೆಕಾಯಿ, ಆದ್ರೂ ಕೆಲವೊಂದು ಸರಿ ಬೀಜ ಇರತ್ತಲ್ವ, ಅದರಿಂದ ನಾನು ನೀರಲ್ಲಿ ಹಾಕಿಟ್ಕೊಂಡು ಬೀಜ ಕೆಳಗಡೆ ಇದ್ದಿರುತ್ತೆ. ಇವಾಗ ಹೋಳುಗಳನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ 4 ಬದನೆಕಾಯಿಗಳನ್ನು ತಗೊಂಡಿದ್ದೀನಿ. ಅಕಸ್ಮಾತ್ ನಾವು ನೀರಿಗೆ ಹಾಕಲಿಲ್ಲ ಅಂದರೆ ಬದನೆಕಾಯಿ ಕಂದು ಬಣ್ಣಕ್ಕೆ ಬಂದ್ಬಿಡುತ್ತೆ, ಫ್ರೆಶ್ ಅಂತ ಇರೋಲ್ಲ. ಹಾಗಾಗಿ ನಾವು ನೀರಿಗೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಒಮ್ಮೆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ಅಂತ ನೋಡಿ ಅಷ್ಟು ಉಪ್ಪು. ನಾನಿಲ್ಲಿ 1/4 ಚಮಚ ಉಪ್ಪನ್ನು ಹಾಕಿದ್ದೀನಿ. ಯಾಕೆಂದರೆ ನಾನು ಯೂಸ್ ಮಾಡ್ತಿರೋದು ಕೆಂಪು ಉಪ್ಪು, ಅದು ಸ್ವಲ್ಪ ಕಟು ಇರುತ್ತೆ, ಹಾಗಾಗಿ. ನೆಕ್ಸ್ಟು 1 ಚಮಚ ಬೆಲ್ಲ ಹಾಕ್ತಾ ಇದ್ದೀನಿ. ನೆಕ್ಸ್ಟು 1/4 ಕಪ್ ಆಗುವಷ್ಟು ಹುಣಸೆ ರಸ ಹಾಕ್ತಾ ಇದ್ದೀನಿ. 1 ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ತಗೊಂಡ್ಬಿಟ್ಟು ನೆನೆಸಿ ಬಿಸಿ ನೆನೆಯಲ್ಲಿ ನೆನೆಸಿಟ್ಕೊಂಡ್ಬಿಟ್ರೆ ಬೇಗ ನೆಂದು ಬಿಡುತ್ತೆ.
ರಸನ ತೆಕ್ಕೊಂಡು ಹಾಕಿರೋದು ನಾನು. ನೋಡಿ ಇವಾಗ ಉಪ್ಪು ಬೆಲ್ಲ ಹುಳಿ ಎಲ್ಲ ಇದಕ್ಕೆ ಬಿದ್ದಿದೆ ಅಲ್ವಾ, ಇದನ್ನು ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಮುಚ್ಚಿಬಿಟ್ಟು. ನೋಡಿ ಇದಕ್ಕೆ ಎಕ್ಸ್ಟ್ರಾ ನೀರೇನು ಬೇಡ, ನಾವೇನು ಹುಣಸೆ ರಸ ಹಾಕಿದ್ವಲ್ಲ ಅದಿಷ್ಟೇ ನೀರಲ್ಲೇ ರಸದಲ್ಲೇ ಈ ಅಂದರೆ ಉಪ್ಪು ಮತ್ತು ಬೆಲ್ಲ ಹಾಕಿರೋದ್ರಿಂದ ಕರಗತ್ತೆ, ಚೆನ್ನಾಗಿ ಬೇಯುತ್ತೆ. ಹೀಗೆ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೋಡಿ ಇವಾಗೊಂದು ನಾನು ಸಣ್ಣ ಒಗ್ಗರಣೆ ಸೌಟು ಏನಿರುತ್ತೆ ಅದನ್ನು ಬಿಸಿಗಿಟ್ಕೊಂಡಿದ್ದೀನಿ. ಅಲ್ಲಿ ಬದನೆಕಾಯಿ ಪಲ್ಯ ಬೇಯ್ತಾ ಇರಲಿ, ಅಷ್ಟೊತ್ತಿಗೆ ನಾವು ಇದೊಂದು ಸ್ಪೆಷಲ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಹೀಗೆ 1.5 ಚಮಚದಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ, ಮತ್ತು ಸ್ವಲ್ಪ ಒಂದು 8-10 ಕಾಳು ಮೆಂತ್ಯ ಕಾಳುಗಳನ್ನು ಹಾಕ್ತಾ ಇದ್ದೀನಿ. ನೋಡಿ ನೆಕ್ಸ್ಟ್ ಇದಕ್ಕೆ ಒಣಮೆಣಸನ್ನ ಹಾಕ್ತಾ ಇದ್ದೀನಿ. 2 ಒಣಮೆಣಸನ್ನ ತಗೊಂಡಿದ್ದೀನಿ ನಾನು. ಈ ಉದ್ದಿನಬೇಳೆ ಏನಿರುತ್ತೆ ಅದು ಕಂದು ಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೆ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಉದ್ದಿನಬೇಳೆ ಕಲರ್ ಚೇಂಜ್ ಆಗಿದೆ, ಒಣಮೆಣಸು ಸಹ ಕ್ರಿಸ್ಪಿ ಆಗಿದೆ. ನೋಡಿ ಈ ಹುರಿದಿರೋ ಮಸಾಲಾನ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಇದಕ್ಕಿವಾಗ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿ ಹಾಕಿದ್ದೀನಿ. ಇದನ್ನು ಇವಾಗ ನೀರು ಹಾಕ್ದೇನೆ ಹಾಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ, ಪೌಡ್ರ್ ಥರ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಮಸಾಲಾ ಪೌಡರ್ ರೆಡಿಯಾಗಿದೆ. ಇವಾಗ ಬದನೆಕಾಯಿ ನೋಡೋಣ ಎಷ್ಟು ಬೆಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ, ಸ್ವಲ್ಪ ಹುಳಿ ಎಲ್ಲ ಚೆನ್ನಾಗಿ ಹಿಡಿದಿದೆ. ನೋಡಿ ನಾವು ಎಕ್ಸ್ಟ್ರಾ ನೀರಂತ ಹಾಕ್ತಾ ಇದ್ರೂ ಸಹ ಎಷ್ಟು ಕ್ಲೀನಾಗಿ ಬೆಂದಿದೆ ನೋಡಿ. ಬದನೆಕಾಯಿ ಬೇಗ ಬಂದ್ಬಿಡುತ್ತಲ್ವ, ಹಾಗಾಗಿ ಇವಾಗ ರೆಡಿ ಮಾಡ್ಕೊಂಡಿರೋ ಮಸಾಲಾ ಪೌಡರ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕಿ ಹಾಕಬಾರ್ದು, ಹಾಗೆ ಪೌಡರ್ನ ಹಾಕಬೇಕು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾವು ಹಸಿ ತೆಂಗಿನ ತುರಿ ಹಾಕಿರೋದ್ರಿಂದ ಇದನ್ನು ಚೆನ್ನಾಗಿ ಸ್ವಲ್ಪ ಹುರಿಬೇಕಾಗತ್ತೆ. ಒಂದು 2-3 ದಿನ ನಾವು ಈ ಪಲ್ಯನ ಇಡ್ಬೋದು ಆವಾಗ. ಇವಾಗ ನಾನು ಸ್ವಲ್ಪ ಅಂದರೆ ಇವಾಗಷ್ಟೇ ಹಾಕಿರೋದಲ್ವ ಮಸಾಲಾನ, ಹಾಗೆ ಒಂದು 5 ನಿಮಿಷ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ರುಚಿಕರವಾಗಿರುವಂಥ ಗುಳ್ಳ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ಈ ಮಸಾಲ ಹಾಕಿರೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬಂದಿರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ಈ ಪಲ್ಯನ. ಅನ್ನದ ಜೊತೆ ಹಾಗೆ ಕಲಿಸ್ಕೊಂಡು ಸಹ ಇದನ್ನ ತಿನ್ಬೋದು. ಚಪಾತಿ, ದೋಸೆ ಎಲ್ಲದ್ರ ಜೊತೆನೂ ಚೆನ್ನಾಗಾಗತ್ತೆ ಈ ಪಲ್ಯ. ನೀವೊಮ್ಮೆ ಮಾಡಿ ನೋಡಿ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿಯವರಿಗೆಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ನಿಮ್ಮ
ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ಮತ್ತು ನಿಮ್ಮ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.